ಬಸವಣ್ಣನವರ ಸಂಕಲ್ಪವನ್ನ ದೃಢೀಕರಿಸಿ ಅದನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗಿ ಇಟ್ಟವರು ನಿಮ್ನ ವರ್ಗದವರು, ದಲಿತ ವರ್ಗದವರು. ನಮ್ಮನ್ನೆಲ್ಲರನ್ನು ಉದ್ಧಾರ ಮಾಡಿದ್ದಾರೆ ಅಂತ ಹೇಳ್ತಕ್ಕಂತಹ ಧರ್ಮದ ಆ ದಲಿತ ಪ್ರಜ್ಞೆ ನಮ್ಮಲ್ಲಿ ಹೊರಟೋಗ್ಬಿಟ್ಟಿದೆ. ಈ ಶರಣು ಶರಣಾರ್ಥಿ ಅನ್ನತಕ್ಕಂಥ ಶಬ್ದವೇ ಬಹಳ ದೊಡ್ಡದು. ನಾವು ಸುಮ್ಮನೆ ಶರಣು ಶರಣಾರ್ಥಿ ಏಕೆ ಅದು? ಒಬ್ಬ ಮೇಲ್ವರ್ಗದವರು ಯಾರಾದರೂ ದೊಡ್ಡವರು ಬರ್ತಾ ಇದ್ರೆ ಅವ್ರಿಗೆ ಯಾರಾದರೂ ಕೆಳವರ್ಗದವರು ನಮಸ್ಕಾರ ರೀ ದಣಿ ಅಂದ್ರ ಆಗಿದ್ದೆ ಕೆಂಚವ್ವ, ಈ ದೌಲತ್. ಆಕಸ್ಮಿಕ ನೀವು ದೊಡ್ಡದಾಗಿ ಬೆಳೆದು ಏನಾದರೂ ತೊಂದರೆ ಬೇಗ ದೊಡ್ಡವರಾಗಿದ್ರ ಅವ್ರನ್ನ ಹೆಂಗೆ ಹಣಿಬೇಕು ಅಂತ ವಿಚಾರ ಮಾಡಿ ಅವ್ರಿಗೆ ಅದ್ರಲ್ಲಿ ಹೊಡೆದು ಬಿಡ್ರೆ ಅವ್ರ ಮರ್ಯಾದೆ ಹೋಗ್ತದೆ ಅಂತೇಳಿ ತಂತ್ರಗಾರಿಕೆಯನ್ನು ಮಾಡಿದ್ರು. ಮೊನ್ನೆ ಒಬ್ರು ಹೇಳಾರ ಇವ್ರಿಗೆ ತಗೊಂಡು ಹೊಡಿಬೇಕು ಅಂತ ಹೇಳಿರ್ತಕ್ಕಂಥದ್ದೇ ಇಡೀ ಆ ಚಪ್ಪಲಿ ಮಾಡುವ ಈ ಜಾಗತಿಕ ಮಟ್ಟದ ಎಲ್ಲ ಕಾರ್ಮಿಕರನ್ನ ಅವಮಾನ ಮಾಡಿದಂತೆ. ಅದು ಚಪ್ಪಲಿಲಿ ಓಡಿದ್ರೆ ಅವಮಾನ ಆಗೋದಿಲ್ರಿ. ಚಪ್ಪಲಿ ಎಂದೂ ಅವಮಾನದ ಪ್ರಶ್ನೆಯೇ ಅಲ್ಲ. ಎರಡೇ ಭಕ್ತಿ ಇತ್ತು, ಜ್ಞಾನಕಾಂಡ ಮತ್ತು ಕರ್ಮಕಾಂಡ. ಭಕ್ತಿ ಕಾಂಡದ ಮೂಲಿಗ ನಮ್ಮ ಬಸವಣ್ಣ. ಈ ಜಗತ್ತಿನೊಳಗಡೆ ನಾವು ಯಾವುದಕ್ಕೂ ಬೆದರದಿರು ಮನವೇ ನಿಜವನ್ನು ಅರಿತು ನಿಶ್ಚಿಂತನಾಗಿರು ಮನವೇ. ನೀನೊಲಿದರೆ ಕೊರಡು ಕೊನುರುವುದಯ್ಯ, ನೀನೊಲಿದರೆ ಬರಡು ಹಯನ ಆಗುವುದಯ್ಯ, ನೀನೊಲಿದರೆ ವಿಷವೆಲ್ಲವೂ ಅಮೃತವಾಗುವುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಪವು ಕೂಡಲ ಸಂಗಮ ದೇವ. ಬಸವ ತಂದೆಯನ್ನು ಸ್ಮರಿಸಿ ಕಲ್ಯಾಣದ ನಡಿಗೆ ಮತ್ತು ಹರಳಯ್ಯನವರ ಜ್ಯೋತಿಯ ಸಮಾರೋಪ ಸಮಾರಂಭವನ್ನು ಉದ್ಘಾಟನೆ ಮಾಡಿರ್ತಕ್ಕಂತಹ ಪೂಜ್ಯ ಸುಮಂಗಲಿ ಸೇವಾಶ್ರಮದ ತಾಯಿಯವರಲ್ಲಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ನಡಿಗೆಯನ್ನು ಪ್ರಾರಂಭ ಮಾಡಿ ಸಮಾರೋಪ ಸಮಾರಂಭದಲ್ಲಿ ತಮ್ಮ 4 ಮಾತುಗಳನ್ನು ಅಭಿವ್ಯಕ್ತಿಪಡಿಸಿರ್ತಕ್ಕಂತಹ ಬಸವಕುಮಾರ್ ಪಾಟೀಲ್ರವರಲ್ಲಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯ ವ್ಯಕ್ತಿಗಳಲ್ಲಿ, ಆತ್ಮೀಯ ಶರಣಚಿಂತಕರಾಗಿರ್ತಕ್ಕಂಥ ವಿಶ್ವಾರಾಧ್ಯರಲ್ಲಿ, ದೂರದ ಊಟಿಯಿಂದ ಆಗಮಿಸಿರ್ತಕ್ಕಂಥ ಸುಂದರರಾಜ್ ಅವರಲ್ಲಿ, ತಮ್ಮೆಲ್ಲರಲ್ಲಿ ಭಕ್ತಿಯ ಶರಣಾರ್ಥಿಗಳು. ಜಂಬೂ ದ್ವೀಪ ನವಕಂಡ ಪೃಥ್ವಿಯೊಳಗೆ ಅಮ್ಮಿಂಗ್ ಬರ್ತಾ ಇದೆ. ಕೇಳಿರಯ್ಯ ಎರಡಾಳಿನ ಭಾಷೆಯ, ಎರಡಾಳಿನ ಭಾಷೆಯ, ಎರಡಾಳಿನ ಭಾಷೆಯ. ಜಂಬೂ ದ್ವೀಪ ನವಕಂಡ ಪೃಥ್ವಿಯೊಳಗೆ, ಕೊಲುವೆನೆಂಬ ಭಾಷೆ ದೇವನದೋ, ಕೊಲುವೆನೆಂಬ ಭಾಷೆ ದೇವನದೋ, ಗೆಲುವೆನೆಂಬ ಭಾಷೆ ಭಕ್ತನದೋ, ಭಕ್ತನದೋ. ಜಂಬೂ ದ್ವೀಪ ನವಕಂಡ ಪೃಥ್ವಿಯೊಳಗೆ, ಕೇಳಿರಯ್ಯ ಎರಡಾಳಿನ ಭಾಷೆಯ, ಎರಡಾಳಿನ ಭಾಷೆಯ, ಎರಡಾಳಿನ ಭಾಷೆಯ. ಸತ್ಯವೆಂಬ ಕೋರಲಗನೆ ಹಿಡಿದು ಸದ್ಭಕ್ತರು ಗೆದ್ದರು ಕಾಣ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ.
ಜಂಬೂದ್ವೀಪ ನವಕಂಡ ಪೃಥ್ವಿಯೊಳಗೆ ಬಹಳ ಅರ್ಥಪೂರ್ಣವಾದಂಥ ವೇದಿಕೆ, ಅಷ್ಟೇ ಜವಾಬ್ದಾರಿಯುತವಾಗಿ ತಿಳಿದುಕೊಳ್ಳುವಂಥ ವೇದಿಕೆ. ಈ ವೇದಿಕೆ ಬಹಳ ಜವಾಬ್ದಾರಿಯುತವಾಗಿ ಚಿಂತನೆ ಮಾಡಿರ್ತಕ್ಕಂಥ ವೇದಿಕೆ. ಕಾರಣ, ಹರಳಯ್ಯ ಮತ್ತು ಕಲ್ಯಾಣಮ್ಮನವರ ಒಂದು ಜ್ಯೋತಿಯನ್ನು ತೆಗೆದುಕೊಂಡು ಬಂದು ಸಮಾರೋಪ ಮಾಡಿರ್ತಕ್ಕಂತಹ ವೇದಿಕೆ ಇದು. ಬಹಳ ಜನರಿಗೆ ಇದು ರೆಕಾರ್ಡ್ ಆಗಬಾರ್ದು. ಬಹಳ ಜನರಿಗೆ ಇದು ಒಂದು ಧಾರ್ಮಿಕ ವೇದಿಕೆಯಾಗಿ ಕಾಣಿಸ್ತಾ ಇರೋದು ಸಹಜ. ಆದರೆ ಧಾರ್ಮಿಕ ಪ್ರಜ್ಞೆಗಿಂತ ಮಾನವ ಹಕ್ಕುಗಳ ಪ್ರತಿಪಾದನೆಯ ಸಾಮಾಜಿಕ ಪ್ರಜ್ಞೆಯ ವೇದಿಕೆಯಾಗಿ ಇದನ್ನು ಪರಿಣಮಿಸಿಕೊಳ್ಳಬೇಕಾಗ್ತದೆ. ಮಾನವ ಹಕ್ಕುಗಳ ಒಂದು ಸಾಮಾಜಿಕ ಸಮಾನತೆಯ ಪ್ರತಿಜ್ಞೆಯ ವೇದಿಕೆ ಇದು. ಈ ವೇದಿಕೆಯನ್ನಷ್ಟು ಸರಳೀಕರಣವಾಗಿ ನೋಡ್ಲಿಕ್ಕೆ ಬರೋದಿಲ್ಲ, ಅಥವಾ ಈ ವೇದಿಕೆಯನ್ನು ಸರಳವಾಗಿ ನೋಡ್ಲಿಕ್ಕೂ ಸಾಧ್ಯವಿಲ್ಲ. ನಾವು ಸಹಜವಾಗಿ ಮಾತನಾಡುವಾಗ ಹರಳಯ್ಯನವರನ್ನ, ಕಲ್ಯಾಣಮ್ಮನವರನ್ನ, ಮಧುವರಸರನ್ನ, ಶೀಲವಂತರನ್ನ, ಲಾವಣ್ಯನನ್ನ ಬಳಸ್ತೇವೆ ಪ್ರವಚನದ ಸಂದರ್ಭದಲ್ಲಿ. ಬಸವಣ್ಣನವರ ಎಲ್ಲ ಸಂಕಲ್ಪಗಳನ್ನು ಪೂರೈಸಿದಂಥ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಕೆಳವರ್ಗದ ಶರಣರಿಂದ ಮಾತ್ರ ಸಾಧ್ಯ ಆಯಿತು ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಿ. ಸಂಕಲ್ಪವನ್ನು ಸಿದ್ಧಿ ಮಾಡಬೇಕು, ಪ್ರಾಣವನ್ನು ತ್ಯಾಗ ಮಾಡಬೇಕು ಅಂತ ಬಂದವರೆಲ್ಲರೂ ಕೆಳವರ್ಗದವರೇ. ಮಧುವರಸ ಒಬ್ಬರು ಪರಿವರ್ತನೆಯಿಂದ ತ್ಯಾಗ ಮಾಡೋದು, ಪರಿವರ್ತನೆಯಿಂದ ತ್ಯಾಗ ಮಾಡೋದು ಮಧುವರಸರು ಅರಿವಿಗೆ ಬಂದ ಮೇಲೆ. ಆದರೆ ಇಡೀ ಎಲ್ಲ ಬಸವಣ್ಣನವರ ಸಂಕಲ್ಪವನ್ನ ದೃಢೀಕರಿಸಿ ಅದನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗಿ ಇಟ್ಟವರು ನಿಮ್ನ ವರ್ಗದವರು, ದಲಿತ ವರ್ಗದವರು. ಇದರ ಎಚ್ಚರ ಇರಬೇಕು ನಮಗೆಲ್ಲರಿಗೂ. ಈ ಎಚ್ಚರ ತಪ್ಪಿದರೆ ಈ ಧರ್ಮ ಹೊರಟೋಗ್ತದೆ. ನಾವೆಲ್ಲರೂ ಶೂದ್ರರೇ. ಆ ಶುದ್ಧತ್ವದ ಧರ್ಮಕ್ಕೆ ಕಿರೀಟಪ್ರಾಯರಾದವರೆಲ್ಲರೂ ದಲಿತ ವರ್ಗದವರೇ. ಅದರ ಅರಿವು ನಮ್ಮಲ್ಲಿ ಹೊರಟೋಗ್ಬಿಟ್ಟಿರೋದ್ರಿಂದ ಲಿಂಗಾಯತ ಧರ್ಮ ಬೆಳೆಯುವುದರಲ್ಲಿ ಸೋಲ್ತಾ ಇದೆ. ಅದರ ಅರಿವು ನಮ್ಮಲ್ಲಿ ಹೊರಟೋಗ್ಬಿಟ್ಟಿದೆ. ನಮ್ಮೆಲ್ಲರಲ್ಲಿ ನಾವೆಲ್ಲರೂ ದಲಿತರಾಗಿದ್ದೋ, ನಮ್ಮನ್ನೆಲ್ಲರನ್ನು ಹೊರಗಡೆ ಇಟ್ಟಿದ್ರು, ನಮ್ಮನ್ನು ಯಾರು ಪ್ರೀತಿ ಮಾಡ್ತಾ ಇರಲಿಲ್ಲ, ನಮ್ಮನ್ನೆಲ್ಲರನ್ನು ಉದ್ಧಾರ ಮಾಡಿದ್ದಾರೆ ಅಂತ ಹೇಳ್ತಕ್ಕಂತಹ ಧರ್ಮದ ಆ ದಲಿತ ಪ್ರಜ್ಞೆ ನಮ್ಮಲ್ಲಿ ಹೊರಟೋಗ್ಬಿಟ್ಟಿದೆ. ನಾವೆಲ್ಲರೂ ಏನಾಗಿದ್ದೇವೆ ಅಂತಂದ್ರೆ ಸೂಪರ್ ಕ್ವಾಲಿಟಿ ಹಾಸ್ಪಿಟಲ್ ನಿಂತ್ಕೊಂಡ್ಬಿಟ್ಟಿದ್ದೇವೆ ಲಿಂಗಾಯತ್. ಎರಡನೆಯ ವೈದಿಕ ವರ್ಗದ ಬ್ರಾಹ್ಮಣರ ಮನಸ್ಥಿತಿಯಲ್ಲಿ ಲಿಂಗಾಯತರು ನಿಂತುಕೊಂಡಿದ್ದೇವೆ ನಾವು. ಈ ದೇಶದ ಚಾತುರ್ವರ್ಣದ ವ್ಯವಸ್ಥೆಯ ಬ್ರಾಹ್ಮಣ ವರ್ಗದ ವೈದಿಕ ಮನಸ್ಥಿತಿಯಲ್ಲಿ ಲಿಂಗಾಯತರು ಉಳಿದಿರುವುದರಿಂದ ಕಲ್ಯಾಣಮ್ಮ ಲಿಂಗ, ಶೀಲವಂತ, ಮಧುವರಸ, ಮಾದರಸ, ಮಾದಾರ ಚೆನ್ನಯ್ಯ, ಸೂಳೆ ಸಂಕವ ನಮಗೆ ಅರ್ಥ ಆಗೋದಿಲ್ಲ.
ನಮಗೆ ಅರ್ಥ ಆಗೋದಿಲ್ಲ. ಕೇವಲ ನಮ್ಮ ಮಾತುಗಳಿಗೆ, ನಮ್ಮ ಭಾಷಣಗಳಿಗೆ ಶಬ್ದವಾಗಿ ಸ್ವೀಕರಿಸ್ತೇವೆ ಹೊರತು ಆಹಾರವಾಗಿ ಸ್ವೀಕರಿಸೋದಿಲ್ಲ. ಆಹಾರವಾಗಿ ಸ್ವೀಕರಿಸಬೇಕಾಗ್ತದೆ ಧರ್ಮದೊಳಗಡೆ ಅವರನ್ನೆಲ್ಲರನ್ನ. ಕಾರಣ ಏನು? ಈ ಧರ್ಮ ಇಷ್ಟು ಉತ್ತಕ್ಕೆ ಬೆಳೆದಿರ್ತಕ್ಕಂಥ ಧರ್ಮ ಇವತ್ತು ಆ ಸಂಘಟನೆ ಆಗ್ತಾ ಇದ್ರೂ ಸಹ ಅದರ ಮೇಲೆ ಗದಪ್ರಹಾರ ಯಾಕೆ ಆಗ್ತಾ ಇದೆ ಅಂದ್ರೆ, ಲಿಂಗಾಯತರು ನಾವೆಲ್ಲರೂ ಶೂದ್ರರು, ನಮ್ಮ ಅಪ್ಪ ಈ ಧರ್ಮವನ್ನು ಕೊಟ್ಟು ನಮ್ಮನ್ನೆಲ್ಲರನ್ನ ಈ ಸಮಾಜಕ್ಕೆ ತಂದಿದ್ದಾರೆ, ನಾವೆಲ್ಲರೂ ದಲಿತ ವರ್ಗದಿಂದ ಲಿಂಗಾಯತರಾದವರು ಅನ್ನುವ ಮನೋಭಾವನೆ ಇದ್ರೆ ಮಾತ್ರ ಈ ಲಿಂಗಾಯತ ಧರ್ಮ ಬೆಳೀತದೆ, ಇಲ್ಲದಿದ್ದರೆ ಈ ಲಿಂಗಾಯತ ಧರ್ಮ ನಾಶ ಆಗಿದೆ. ಈ ಮನೋಭಾವನೆ ಬಹಳ ದೊಡ್ಡದಿರಬೇಕು ನಮ್ಮಲ್ಲಿ. ಇದರ ಕೊರತೆ ಎದ್ದು ಕಾಣುತ್ತದೆ, ನಮಗೆ ಎದ್ದು ಕಾಣುತ್ತದೆ. ಯಾಕೆಂದ್ರೆ ನಮಗೆ 21ನೇ ಶತಮಾನಕ್ಕೆ ಬಂದುಬಿಟ್ಟಿದ್ದೇವೆ, ವಿಜ್ಞಾನಕ್ಕೆ ಬಂದಿದ್ದೇವೆ, ತಂತ್ರಜ್ಞಾನದೊಳಗಡೆ ಇದ್ದೇವೆ, ಹಣ ಬಂದಿದೆ, ಸಂಪತ್ತಿದೆ. ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವದ ಸಂವಿಧಾನದ ಹಕ್ಕುಗಳಿಂದ ನೀವು ಬದುಕ್ತಾ ಇದ್ದೀರಿ. ಆದರೆ ಅಂಬೇಡ್ಕರ್ ಅವರು ಬರುವ ಪೂರ್ವದಲ್ಲಿ ಈ ಧಾರ್ಮಿಕ ಸಂವಿಧಾನವನ್ನು ಕೊಟ್ಟು ನಮ್ಮನ್ನು ಮನುಷ್ಯತ್ವ ಮಾಡಿರ್ತಕ್ಕಂಥ ಧರ್ಮ ಇದೆಯಲ್ಲ, ಅದರ ಕಡೆಗೆ ನಮ್ಮ ನಿಲುವು ಸೋಲ್ತಾ ಇದೆ. ಆ ನಿಲುವು ಸೋಲ್ತಾ ಇರೋದರ ಕಾಲಕ್ಕೆ ಎಲ್ಲೋ ಒಂದು ಕಡೆ ಇಂತಹ ಬಸವಕುಮಾರ್ ಪಾಟೀಲ್ರಂಥವರಿಗೆ ಲಿಂಗಾನಂದ ಸ್ವಾಮಿಗಳ ಪ್ರೇರಣೆಯಿಂದ ಇಂತಹ ನಡಿಗೆಗಳು ಪ್ರಾರಂಭ ಆಗ್ತದೆ. ಥರ್ಡ್ ಡೋರ್ ಟಚ್ಚೋದೇ ಇಲ್ಲಿ ಟಚ್ ಆಗ್ತದೆ. ಈ ಶರಣು ಶರಣಾರ್ಥಿ ಅನ್ನತಕ್ಕಂಥ ಶಬ್ದವೇ ಬಹಳ ದೊಡ್ಡದು. ನಾವು ಸುಮ್ಮನೆ ಶರಣು ಶರಣಾರ್ಥಿ ಏಕೆ ಅದು ಹೇಳ್ತಾರೆ, ಚೆನ್ನಬಸವಣ್ಣವರು ಹೇಳ್ತಾರೆ, ಒಬ್ಬರನ್ನು ಒಬ್ಬರು ಕಂಡೊಡನೆ ಶರಣೆಂಬುದೇ ತೀರ್ಥ. ಇಡೀ ಕಲ್ಯಾಣದ ಕ್ರಾಂತಿ, ಕಲ್ಯಾಣದ ಹೆಬ್ಬಾಗಿಲಿಗೆ ಒಂದು ಬೆಳಕು ಯಾವುದಾದ್ರೂ ಇದ್ರೆ ಅದೇ ಶಬ್ದ ಶರಣು. ಇದೊಂದೇ ಶಬ್ದದ ಮೇಲೆ ಕ್ರಾಂತಿ ಆಗೋದು. ಇದೊಂದು ಶಬ್ದ ಇದೆಯಲ್ಲ, ಈ ಶಬ್ದವನ್ನ ಬಹಳ ಚೆನ್ನಾಗಿ ಗಮನಿಸಬೇಕು. ಇದರ ಬಗ್ಗೆ ವಿಶ್ವರಾಧ್ಯರು ಒಂದು ಪುಸ್ತಕವನ್ನೇ ಬರಿಬೇಕು. ಶರಣು ಶರಣಾರ್ಥಿ ಏನದು ಹೇಳಿ ನೋಡೋಣ. ಯಾರು ಬರ್ದಿದ್ದಾರೆ? ಏನದು ಶರಣು ಶರಣಾರ್ಥಿ? ಹಾಗಾದರೆ ಬಸವಣ್ಣ ಬರುವ ಪೂರ್ವದಲ್ಲಿ ಈ ಶರಣು ಶರಣಾರ್ಥಿ ಶಬ್ದ ಇರಲಿಲ್ವೇ? ನೋಡಿ, ಈ ದೇಶದ ಚಾತುರ್ವರ್ಣದ ವ್ಯವಸ್ಥೆ ಒಳಗಡೆ ಮೇಲ್ವರ್ಗದವರನ್ನ ಕೆಳವರ್ಗದವರಿಗೆ ನಮಸ್ಕಾರ ಮಾಡುವ ಹಕ್ಕು ಇರಲಿಲ್ಲ. ಗಮನಿಸಬೇಕಿದನ್ನ ನೀವು. ನಮಸ್ಕಾರ ಅನ್ನೋ ಶಬ್ದದ ಬಗ್ಗೆ ನಾನು ವಿಶ್ಲೇಷಣೆಗೆ ಹೋಗೋದಿಲ್ಲ. ನೀವೇ ನೋಡ್ರಿ, ಗಮನಿಸಿ ನೋಡ್ರಿ. ನಿಮ್ಮಲ್ಲಿ ಒಬ್ಬ ಮೇಲ್ವರ್ಗದವರು ಯಾರಾದರೂ ದೊಡ್ಡವರು ಬರ್ತಾ ಇದ್ರೆ ಅವ್ರಿಗೆ ಯಾರಾದರೂ ಕೆಳವರ್ಗದವರು ನಮಸ್ಕಾರ ರೀ ದಣಿ ಅಂದ್ರ, ಆಗಿದ್ದೆ ಕೆಂಚವ್ವ, ಈ ದೌಲತ್ ಅದಲ್ಲ, ನಿಮ್ಮೊಳಗೊಂದು ದೌಲತ್ ಅದಲ್ಲ. ನಮಸ್ಕಾರ ರೀ ದಣಿ. ನಿಮ್ಮಲ್ಲಿ ಪ್ರತಿ ನಮಸ್ಕಾರ ಕೊಡುವಂತಹ ಹೃದಯವಂತಿಕೆಯೂ ಇರಲಿಲ್ಲ ಈ ದೇಶದೊಳಗಡೆ. ಪ್ರತಿ ನಮಸ್ಕಾರವನ್ನು ಹೇಳುವ ಹೃದಯವಂತಿಕೆಯೂ ಇರಲಿಲ್ಲ ನಿಮ್ಮಲ್ಲಿ. ಅವರು ನಮಸ್ಕಾರ ಅಂತ ಹೇಳಿದ್ರೆ ನಮಸ್ಕಾರ ಹೇಳೋದಕ್ಕೆ ದಾರಿ ಇರಲಿಲ್ಲ ಸ್ವಾಮಿ, ದಾರಿ ಇರಲಿಲ್ಲ. ಬಸವಣ್ಣ ಈ ದೇಶದ ವೈದಿಕತೆಯ ಎಲ್ಲ ಶಬ್ದಗಳಿಗೆ ಉತ್ತರ ಕೊಟ್ಟವರು. ಈ ವೈದಿಕತೆಯಲ್ಲಿ ಹಟ್ಟಹಾಸದಲ್ಲಿ ಮೆರೆಯತಕ್ಕಂತಹ ಶಬ್ದಗಳಿಗೆ ಎಲ್ಲದಕ್ಕೂ ಉತ್ತರ ಕೊಟ್ಟವರು ಬಸವಣ್ಣ. ಈ ಶರಣಾರ್ಥಿ ಐತಲ್ರಿ,
ಯಾಕಂದ್ರೆ ಬಸವಣ್ಣ ನೋಡಿರ್ಬೇಕು. ಬಸವಣ್ಣನವರು ಈ ನಮಸ್ಕಾರದ ಪದ್ಧತಿ ಒಳಗಡೆ ಮೇಲ್ವರ್ಗ ಕೆಳವರ್ಗದವ್ರು ನೋಡ್ಬೇಕು. ನೀವು ಇವತ್ತಿಗೂ ನೋಡ್ರಿ, ಅವರು ಹಿಂಗೆ ಕೈ ಇರ್ತದ, ಅವ್ರದ್ದು ಹಿಂಗೆ ಇರ್ತದ ಕೈ. ಯಪ್ಪ ಆರಾಮಿದ್ದಿ? ಹೊಲದ ಕಡೆ ಬಾ. ದಿಮಾಕ್. ಇಲ್ಲಿ ಶರಣಾರ್ಥಿ ಹೇಳುವವರು ಎಚ್ಚರ ವಹಿಸ್ಬೇಕು. ಇನ್ಮೇಲೆ ಎಚ್ಚರ ವಹಿಸ್ಬೇಕದು ಶಬ್ದಕ್ಕೆ ಎಷ್ಟು ತೂಕ ಇದೆ ಅಂತ, ಎಷ್ಟು ತೂಕ ಇದೆ ಅಂತ ನೋಡ್ಬೇಕು. ಕೆಳವರ್ಗದವರು ನಮಸ್ಕಾರ ಹೇಳಿದ್ರೆ ಪ್ರತಿ ನಮಸ್ಕಾರ ಹೇಳೋದಿಲ್ಲ, ದೂರದಲ್ಲೇ ನಿಲ್ಲಬೇಕು, ಹತ್ತಿರಕ್ಕೆ ಬರೋದಿಲ್ಲ. ಬಸವಣ್ಣನವರು ಇಡೀ ಒಂದು ಹೊಸ ಧರ್ಮವನ್ನ ಕಟ್ಟಬೇಕಾದ್ರೆ ಈ ದೇಶದಲ್ಲಿರುವ ವೈದಿಕ ಶಬ್ದದೊಳಗಡೆ ಇರ್ತಕ್ಕಂಥ ಮಡಿವಂತಿಕೆ, ಈ ಶಬ್ದದಲ್ಲಿರ್ತಕ್ಕಂಥ ಅಹಂಕಾರ, ಈ ಶಬ್ದದಲ್ಲಿರ್ತಕ್ಕಂಥ ಮೇಲುವರ್ಗದ ಶಬ್ದಗಳ ಜಾತಿಯ ಡಂಗುರಗಳಿದೆಯಲ್ಲ, ಈ ಡಂಗುರ ಇದೆಯಲ್ಲ, ಈ ಡಂಗುರ, ಇದಕ್ಕೇನಾದರೂ ಒಂದು ಮಾಡಬೇಕು ಅಂತ ವಿಚಾರ ಮಾಡಿ ಬಸವಣ್ಣವರು ಹರಳೆಯನ ಮನೆಗೆ ಪ್ರಸಾದಕ್ಕೆ ಬಂದರು. ಪ್ರಸಾದಕ್ಕೆ ಬಂದಂತಹ ಸಂದರ್ಭದಲ್ಲಿ ಪ್ರಸಾದ ಮುಗಿಸಿ ಹೋಗುವಾಗ ಅಪ್ಪನವರು ಮನೆಗೆ ಬಂದಿದ್ದಾರೆ ಅಂತ ಹೇಳಿದ ಕೂಡಲೇ ಕೃತಜ್ಞತಾ ಮನೋಭಾವನೆಯಿಂದ ಬಸವಣ್ಣನವರು ಶರಣಾರ್ಥಿ ಶಿವಶರಣ ಅಂತ ಹೇಳಿದ್ರೆ ಇವರಿಬ್ರು ಶರಣಾರ್ಥಿ ಅಂತ ಹೇಳಿದ್ರು. ಯಾರು? ಹರಳಯ್ಯ ಮತ್ತು ಅದಕ್ಕೆ ನಮ್ಮ ಅಪ್ಪ ಹೇಳ್ದ, ಶರಣು ಶರಣಾರ್ಥಿ ಶಿವಶರಣ ಹರಳಯ್ಯ. ನಮ್ಮಂತ ಸ್ವಾಮಿಗಳು ಇವತ್ತು ಯಾರಾದ್ರೂ ಬಂದು ನಮ್ಮ ಎದುರಿಗೆ ನಮಸ್ಕಾರ ಅಂದ್ರ ಆರಾಮಿದ್ದೆ ಅಂತ ಕೇಳ್ತೀವಿ ನಾವು. ಸಿದ್ದಯ್ಯ ಕಾವಡಿ ಮಠರವ್ರ ಅದು ಬಸವಣ್ಣನ ಶರಣಾರ್ಥಿ ಹೇಳಬೇಕಾದ್ರೆ ತನು ಮನ ಭಾವ, ಅದು ನಾಟಕದ ಕಂಪನಿ ಅಲ್ಲ. ಏನ್ರಿ, ಇವತ್ತಿಗೂ ಯಾರಾದ್ರೂ ಕೆಳವರ್ಗದವರು, ಲಿಂಗ ಇಲ್ಲದವರು ಯಾರಾದ್ರೂ ನಮ್ಮನ್ನು ಶರಣಾರ್ಥಿ ಅಂತ ಹೇಳಿದ್ರೆ ಅವರಿಗೆ ನಾವು ಪ್ರೀತಿಯಿಂದ ಶರಣಾರ್ಥಿ ಅಂತ ಹೇಳುವಂತ ಮನೋಭಾವನೆ ಬರಬೇಕು. ಒಬ್ಬ ಮನುಷ್ಯನನ್ನು ಗೌರವಿಸುವ ಸಂಕೇತವೇ ಶರಣು ಶರಣಾರ್ಥಿ ಅನ್ನತಕ್ಕಂಥದ್ದು. ಯಾವಾಗ ಶರಣಾರ್ಥಿ ಹೇಳಿದ್ರು ಬಸವಣ್ಣನವರು, ಶರಣು ಶರಣಾರ್ಥಿ ಶಿವಶರಣ ಹರಳಯ್ಯ, ಬರೀ ಶರಣ ಅಲ್ಲ, ಶಿವಶರಣ ಹರಳಯ್ಯ. ನಿಮ್ಮ ಪೃಥ್ವಿಗೆ ಚಮ್ಮಾವಿಗೆ ಸಮಭಾರದಯ್ಯ, ಕಾಗೆ ವಿಷ್ಟಿಸುವವನ್ನ ಕಳಶಕ್ಕಿಂತ. ಎಷ್ಟು ಚಂದ ನೋಡ್ರಿ. ನಾವೆಲ್ಲ ಗುಡಿ ಗುಂಡಾರ ಕಟ್ಟಿಬಿಡ್ತೀವ್ರಿ, ನಾವಲ್ಲ. ಕಟ್ಟಿ ಅಯ್ಯೋ ಬಂಗಾರದ ಕಳಸ ಇಟ್ಟಾರ, ಪಂಚು ಕಳಸ ಇಟ್ಟಾರ. ಎಲ್ಲಾರು ಇಲ್ಲಿ ಚಪ್ಪಾಳೆ ತಡ್ತಾ ಇರ್ತೀವಿ, 2 ನಿಮಿಷ ಕಾಗೆ ಬಂದು ಪಿಚಕಂತದ, ಅದ್ರ ಮ್ಯಾಗ ಏನ್ ಮಾಡ್ತದ? ಪಿಚಕಂತದ ಅಷ್ಟೇ, ಇನ್ನೇನು ಅನ್ನೋದಿಲ್ಲ. ಕಾಗೆ ಬಂದು ಮೇಲೆ ಕುಳಿತುಕೊಂಡು ಪಿಚಕಂತ ಹೇಳತ್ತದ. ಬಸವಣ್ಣ ಹೇಳ್ದ, ಗುಡಿ ಕಟ್ಟಿ ಕಳಸ ಇಟ್ಟು ಕಾಗೆ ವಿಷ್ಟಿಸುವ ವನ್ನ ಕಳಶಕ್ಕಿಂತ ನಮ್ಮಂತಹ ಮನುಷ್ಯರಿಗೆ ಹೈಜೆನಿಕ್ಕಾಗಿ ಬದುಕಲಿಕ್ಕೆ, ಶುಗರ್ ಬಂದ್ರೆ ಕಾಲಿಗೆ ಮೊಳೆ ಚುಚ್ಚಬಾರ್ದು, ಗ್ಯಾಂಗ್ರಿಂಗ್ ಆಗ್ತದೆ ಅಂತ ದೇಶದೊಳಗಡೆ ಪ್ರತಿಯೊಬ್ಬರು ಆರೋಗ್ಯವಂತರಾಗಿ ಬದುಕಬೇಕು ಅಂತ ಹೇಳಿ ಸತ್ತ ದನಗಳ ಚರ್ಮವನ್ನು ತಂದು ನಮ್ಮ ಕಾಲಿಗೆ ಸಂರಕ್ಷಣೆ ಮಾಡಿ ಕೊಟ್ಟಿರ್ತಕ್ಕಂಥ ಈ ಸಮುದಾಯಕ್ಕೆ ಶರಣು ಶರಣಾರ್ಥಿ ಅಂತ ಹೇಳಬೇಕಾಗ್ತದೆ. ಸಾಮಾನ್ಯ ಶರಣಾರ್ಥಿ ಎಲ್ಲರಿಗೂ. ನಿಮ್ಮ ಕಾಲಿಗೆ ಹೈಜೆನಿಕ್ ಮಾಡಿಕೊಟ್ರು, ಚಪ್ಪಲಿ ಮಾಡಿಕೊಟ್ರು. ಯಾರಿಗೆ? ರಾಜನಿಂದ ಹಿಡಿದು ಎಲ್ಲರಿಗೂ. ಇಂತಹ ಚಪ್ಪಲಿ ಕೊಟ್ಟಂತ ಸಮುದಾಯವನ್ನ ಆರೋಗ್ಯವನ್ನ ಕೊಡುವುದರ ಮುಖಾಂತರ ಮೊಟ್ಟ ಮೊದಲಿಗೆ ನಮ್ಮ ಅವ್ವ ಅವರು ಕೂತಾರ ಇಲ್ಲಿ, ಯಾರು? ಡಾಕ್ಟರ್ ಅಮ್ಮ ಅವರು.
ಇತ್ತೀಚೆಗೆ ಸ್ಕಿನ್ ಡೊನೇಷನ್ ಅಂತ ಬಂದದ. ಸ್ಕಿನ್ ಡೊನೇಷನ್ ಅಂತ ಇತ್ತೀಚೆಗೆ ಬಂದದ. ಇಡೀ ಮೊಟ್ಟ ಮೊದಲಿಗೆ ಈ ದೇಶದಲ್ಲಿ ದೇಹದಿಂದ ಚರ್ಮವನ್ನು ತೆಗಿಬೋದು ಅಂತೇಳಿ ಸ್ಕಿನ್ ಡೊನೇಷನ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ತಂದವರೇ ಬಸವಾದಿ ಪ್ರಮತರು, ಶರಣರು ಅನ್ನತಕ್ಕಂಥದ್ದನ್ನು ಕಾಣಬೇಕು. ಸ್ಕಿನ್ ಡೊನೇಷನ್ ಅಮ್ಮ ರೆಕಾರ್ಡ್ ಮಾಡಬೇಡ. ಸ್ಕಿನ್ ಡೊನೇಷನ್ ವಿಜ್ಞಾನ ಸಮ್ಮತವಾದ ಕೆಲಸವನ್ನು ಮಾಡಿದ್ರು, ಸಾಮಾಜಿಕ ಪ್ರಜ್ಞೆಯನ್ನು ತಂದ್ರು, ಎಲ್ಲರ ಕಾಲಿಗೆ ಚಪ್ಪಲಿಯನ್ನು ಕೊಟ್ಟರು, ಆರೋಗ್ಯವಾಗಿ ಬದುಕರು ಅಂತ ಹೇಳಿದ್ರು. ಇಂತಹ ಚಪ್ಪಲಿಯನ್ನ ಈ ವೈದಿಕರು ಏನು ಮಾಡಿದ್ರು ಅಂದ್ರ ಕನಿಷ್ಠ ಅಂದ್ರು. ಇದೊಂದು ತಂತ್ರಗಾರಿಕೆ ಐತ್ರಿ ಅವ್ರದ್ದು, ಬಹಳ ತಂತ್ರಗಾರಿಕೆ ಐತಿ. ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಈ ಚಪ್ಪಲಿಯನ್ನ ಮಾಡುವವರು ಬಹಳ ಕನಿಷ್ಠರು ಅಂತ ಹೇಳಿ ತಿಳಿದುಕೊಳ್ಳೋದು. ಆಕಸ್ಮಿಕ ನೀವು ದೊಡ್ಡದಾಗಿ ಬೆಳೆದು ಏನಾದರೂ ತೊಂದರೆ ಬೇಗ ದೊಡ್ಡವರಾಗಿದ್ರ ಅವ್ರನ್ನ ಹೆಂಗ ಹಣಿಬೇಕು ಅಂತ ವಿಚಾರ ಮಾಡಿ ಅವ್ರಿಗೆ ಅದ್ರಲ್ಲಿ ಹೊಡೆದು ಬಿಡ್ರೆ ಅವ್ರ ಮರ್ಯಾದೆ ಹೋಗ್ತದೆ ಅಂತೇಳಿ ತಂತ್ರಗಾರಿಕೆಯನ್ನು ಮಾಡಿದ್ರು. ಇವ್ರ ತಂತ್ರಗಾರಿಕೆಗಳು. ಮೊನ್ನೆ ಒಬ್ರು ಹೇಳಾರ ಇವ್ರಿಗೆ ತಗೊಂಡು ಹೊಡಿಬೇಕು ಅಂತ ಹೇಳಿರ್ತಕ್ಕಂಥದ್ದೇ ಇಡೀ ಆ ಚಪ್ಪಲಿ ಮಾಡುವ ಈ ಜಾಗತಿಕ ಮಟ್ಟದ ಎಲ್ಲ ಕಾರ್ಮಿಕರನ್ನ ಅವಮಾನ ಮಾಡಿದಂಥದ್ದು. ಅದೇನ್ ಮಾಡ್ತಿದ್ರಿ ಈಗ ನಮ್ಮಂತವ್ರಿಗೆ ಈಗ ಚಲೋ ಪ್ರವಚನ ಮಾಡ್ತೀವಲ್ರಿ, ಇವ್ರಿಗೊಂದು ತಗೊಂಡು ಹೊಡೆದು ಬಿಟ್ರೆ ಇವ್ನು ಕಡಿಮೆ ಆಗ್ತದ, ಇವ್ನ ಮರ್ಯಾದೆ ಹೋಗ್ತದೆ ಅಂತ ಹೇಳಿ ಟೆಕ್ನಿಕಲ್ ರೀ ಇದಲ್ಲ, ಬಹಳ ಟೆಕ್ನಿಕಲ್ ಸ್ಟ್ರಾಟಜೀಸ್ ಇದಲ್ಲ. ಇದು ನನಗಷ್ಟೇ ಅರ್ಥ ಆಗ್ತದೆ. ಬಹಳ ಟೆಕ್ನಿಕಲ್ ಸ್ಟ್ರಾಟಜೀಸ್ ಇದಲ್ಲ. ಈ ಸ್ಟ್ರಾಟಜಿ ಮಾಡಿ ಏನ್ ಮಾಡ್ಬಿಡೋದು, ಅಗೌರವದಿಂದ ಅವ್ರನ್ನ ತೆಗೆದು ಬಿಟ್ರೆ ಅವ್ರು ಮಾತಾಡೋದು ಕಡಿಮೆ ಆಗ್ತದಲ್ಲ. ಅವ್ರು ಬೀದಿಗೆ ಬರೋ ಸಾಹುಕಾರ ಹೊಡೆಸ್ಕೊಂಡ್ರಂತ, ಸಾಹುಕಾರನ ವ್ಯಾಪಾರನು ಡಮ್ಮು, ಸಾಹುಕಾರನ ಬದುಕನು ಕೆಳಮಟ್ಟಕ್ಕೆ ತಗೊಂಡೋಗೋದು. ಈ ವ್ಯವಸ್ಥೆ ಇದೆಯಲ್ರಿ, ಈ ಚಪ್ಪಲಿ ಬಗ್ಗೆನೆ ಒಂದು ದೊಡ್ಡ ಪುಸ್ತಕನೇ ಬಂದದ, ಅದು ನಾನು ಓದ್ತಾ ಇರ್ತೀನಿ ರೀ. ಈ ಚಪ್ಪಲಿಗಳು ಇವ್ರು ವೈದಿಕರು ಏನೇನು ಮಾಡ್ತಾರೆ ಅಂತ ಹೊಡೆದ್ಬಿಡ್. ಯಾರು ಚಲೋ ಮಾತು ಕೇಳಿ ಹಾಕ್ಬಿಡ್ರಲ್ಲ, ಮುಗಿದೋಯ್ತು, ಮುಗೀತದ, ಹಾಕ್ರಿ. ನಿಜಗುಣಾನಂದ ಸ್ವಾಮೀಜಿ ಹಿಂಗೆಲ್ಲ ಮಾತಾಡ್ತಾನೆ, ಹೊಡೆದು ಬಿಡ್ರಿ, ಮುಗಿದೋಯ್ತು. ಚಪ್ಪಲಿಲಿ ಓಡಿದ್ರೆ ಅವಮಾನ ಆಗೋದಿಲ್ರಿ. ಚಪ್ಪಲಿ ಎಂದೂ ಅವಮಾನದ ಪ್ರಶ್ನೆಯೇ ಅಲ್ಲ, ಚಪ್ಪಲಿ ಎಂದೆಂದೂ ಅವಮಾನದ ಪ್ರಶ್ನೆ ಅಲ್ಲ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು ನೀವೆಲ್ಲರೂ. ಬಹಳ ಜನರಿಗೆ ಚಪ್ಪಲಿ ಅವಮಾನದ ಪ್ರಶ್ನೆ ಅದು. ಶಕ್ತಿ ಯೋಜನೆಯಡಿ ಮಹಿಳೆಯರು ಇಂದು ಹಣದ ಹಂಗಿಲ್ಲದೆ ಸಂಚರಿಸುತ್ತಿದ್ದಾರೆ. ಸಂಕೋಚದ ಬೇಲಿ ಸರಿಸಿ 668 ಕೋಟಿಗೂ ಅಧಿಕ ಉಚಿತ ಪ್ರಯಾಣದ ಮೂಲಕ ಇತಿಹಾಸ ಬರೆದಿದ್ದಾರೆ. ಇದು ಸಾರಿಗೆ ಸಂಸ್ಥೆಗಳ ಆದಾಯ ಹೆಚ್ಚಿಸಿರುವುದಲ್ಲದೆ ದೇಶದಾದ್ಯಂತ ಮಹಿಳಾ ಸಬಲೀಕರಣದ ಸಂದೇಶ ಸಾರಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಇವಕ್ಕೆಲ್ಲದಕ್ಕೂ ಉತ್ತರ ಬಸವಣ್ಣ ಅದಕ್ಕೆ ತಲೆ ಮೇಲೆ ಇಟ್ಕೊಂಡ್ರು ಚಪ್ಪಲಿಯನ್ನ. ನನಗೆ ಯಾರೋ ಕೇಳಿದ್ರು, ಆ ಸ್ವಾಮಿಗಳಿಗೆ ನಿಮ್ಮನ್ನು ಹೊಡಿತೀನಿ ಅಂತ ಅಂದಾರಲ್ರಿ. ತೋ ಯಾರು ಹೊಡಿತಾರ್ರಿ? ನಮ್ಮ ಅಪ್ಪ ತಲೆ ಮೇಲೆ ಇಟ್ಕೊಂಡ ಅಂದ್ಮೇಲೆ ನಾವು ತಲೆ ಮೇಲೆ ಇಟ್ಕೋತೀವಿ. ಹೊಡೆಯವ್ರು ಯಾರು ನಮಗೆ ಈ ಜಗತ್ತಿನಲ್ಲಿ? ನಮಗೆ ಚಪ್ಪಲಿ ಕನಿಷ್ಠ ಅಲ್ಲ, ವೈದಿಕರ ಮನಸ್ಸಿಗೆ ಚಪ್ಪಲಿ ಕನಿಷ್ಠ, ವೈದಿಕರ ಮನಸ್ಸಿಗೆ ಚಪ್ಪಲಿ ಕನಿಷ್ಠ. ಅದು ನಮಗೆ ಅದು ಶ್ರೇಷ್ಠತೆ. ಅದು ನಮ್ಮಪ್ಪ ತಲೆ ಮೇಲೆ ಹೊತ್ಕೊಂಡನದ್ನ, ನಮ್ಮ ಕಾಲು ಸಂರಕ್ಷಣೆ ಮಾಡ್ತದದು. ಶುಗರ್ ಇದ್ದವ್ರು ಕೇಳ್ಬೇಕು, ಎಲ್ಲಾರು ಮೊಳೆ ಚುಚ್ಚಿದ್ರೆ ಗೊತ್ತಾಗ್ತದೆ ಚಪ್ಪಲಿ ಇಲ್ದೈತ್ರಿ. ನೋಡ್ರಿ, ಈ ಜಗತ್ತಿನಲ್ಲಿ ವಸ್ತುಗಳ ಮೇಲೆ ಇದ್ದಂಥ ವೈದಿಕತೆಯ ವ್ಯವಸ್ಥೆಯನ್ನು ತೆಗೆದ್ರು ಬಸವಣ್ಣನವರು. ಶಬ್ದಗಳ ಮೇಲೆ ಇದ್ದಂಥ ವೈದಿಕತೆಯ ವ್ಯವಸ್ಥೆಯನ್ನು ತೆಗೆದ್ರು. ನಮಸ್ಕಾರಗಳ ಬಗ್ಗೆ ಇದ್ದಂತಹ ವ್ಯವಸ್ಥೆಗಳನ್ನು ತೆಗೆದ್ರು. ಬಹಳ ದೊಡ್ಡ ವೇದಿಕೆ ಇದು. ವಸುಕುಮಾರ್ ಪಾಟೀಲ್ ಸರ್ಗೆ ಒಂದು ಜೋರಾದ ಚಪ್ಪಾಳೆ ತಟ್ಟಬೇಕು ನೀವೆಲ್ಲರೂ. ಇದು ಅರಳೆಯ ಕಲ್ಯಾಣಮ್ಮ ಅಂತಂದ್ರೆ ಹಂಗಿಲ್ರಿ ಅದು. ಬರೀ ಶರಣಾರ್ಥಿ ಅಂದಿದ್ದಕ್ಕೆ ಸಾಧು ಸುರ ಆಯ್ತು ನೋಡ್ರಿ. ಬರೀ ಶರಣಾರ್ಥಿ, ಅಲ್ಲಿವರೆಗೂ ನಮಸ್ಕಾರ ಇರ್ಲಿಲ್ಲೇನೋ? ಅದ್ಯಾಕೆ ಕೆಲಸ ಮಾಡ್ಲಿಲ್ಲ ಅದು? ಯಾಕೆ ಮಾಡ್ಲಿಲ್ಲ ಅದು? ಆ ನಮಸ್ಕಾರ ಯಾಕೆ ಕೆಲಸ ಮಾಡ್ಲಿಲ್ಲ ಅದು? ನಮಸ್ಕಾರ ಮಾಡೋದಕ್ಕೂ ಸಹ ಯೋಗ್ಯತೆ ಇರಬೇಕು ಅಂದ್ರು ಅವರು. ನಮ್ಮಲ್ಲಿ ಹಂಗಲ್ಲ, ನಮ್ಮಲ್ಲಿ ಹಾಗಲ್ಲ.
ಯೋಗ್ಯತೆ ನಮಸ್ಕಾರಕ್ಕಲ್ಲ, ಮನುಷ್ಯತ್ವಕ್ಕೆ ಅಂತ ಕಲಿಸಿದ್ರು. ಮನುಷ್ಯತ್ವಕ್ಕೆ ಅಂತ ಕಲಿಸಿದ್ರು ನಮಸ್ಕಾರ. ಹ್ಯುಮ್ಯಾನಿಟಿಗೆ ಕಲಿಸೋದದು ನಮಸ್ಕಾರ. ಮನುಷ್ಯತ್ವಕ್ಕೆ ಗೌರವ ಕೊಡೋದದು. ಇಂತಹ ಗೌರವ ಕೊಟ್ಟಿರ್ತಕ್ಕಂಥ ಧರ್ಮವನ್ನ ಹಾಳು ಮಾಡಬೇಕು ಅಂತ ವಿಚಾರ ಮಾಡಿ ಈಗ ಒಂದು ಕಾಲದಲ್ಲಿ ವೈದಿಕರು ಇದನ್ನು ವಿರೋಧಿಸಿದ್ರೆ ಈಗ ನಮ್ಮ ಮನೆಯ ಮೊಲೆ ಹಾಲೇ ನಮಗೆ ನಂಜಾಗಿ ಕಾಡ್ತಾ ಇದೆಯಲ್ಲ, ಇದು ಬಹಳ ದೊಡ್ಡ ದುರಂತ. ನಮ್ಮ ಮನೆಯ ಮೊಲೆ ಹಾಲುಗಳೇ, ಅದು ನಮ್ಮ ಮನೆಯೊಳಗಡೆ ಇರ್ತಕ್ಕಂಥ ಮೊಲೆ ಹಾಲುಗಳೇ, ಲಿಂಗ ಕಟ್ಟಿಕೊಂಡಿರ್ತಕ್ಕಂಥವರೇ ಈ ಧರ್ಮಕ್ಕೆ ಮುಳ್ಳಾಗಿದ್ದಾರೆ ಅಂತಂದಾಗ ಇನ್ಯಾರಿಗೆ ದೂರಲಿ ಕೂಡಲ ಸಂಗಮ ದೇವ? ಯಾರಿಗೆ ದೂರೋದು? ನಾನಂತೂ ನಿಜಗುಣಾನಂದ ಸ್ವಾಮೀಜಿ ಬಗ್ಗೆ ಪಾಪ ವಿಶ್ವರಾಧ್ಯರು ಮಾತನಾಡಿದ್ರು. ನನಗೆ ಯಾರು ಏನಂತ ಬೈದರೂ ಸಹ ನಾನು ಪ್ರೀತಿಯಿಂದ ಸ್ವೀಕರಿಸ್ತೇನೆ. ಯಾಕೆಂತ ಹೇಳಿದ್ರೆ ನನಗೆ ಹುಟ್ಟು ಮುಖ್ಯ ಅಲ್ಲ, ಸಾವು ಮುಖ್ಯ ಅಲ್ಲ, ನನಗೆ ಪ್ರಶಸ್ತಿ ಮುಖ್ಯ ಅಲ್ಲ, ಬಸವಾದಿ ಪ್ರಮಥರ ಚಿಂತನೆ ಉಳಿಬೇಕಾಗಿದೆ ಅನ್ನತಕ್ಕಂಥದ್ದು ಬಹಳ ಮುಖ್ಯ ಅನ್ನತಕ್ಕಂಥದ್ದನ್ನ ಅರ್ಥ ಮಾಡ್ತೀವಿ. ಅದು ಉಳಿಲಿಲ್ಲ ಅಂತಂದ್ರೆ ಅದನ್ನು ಸರ್ವನಾಶ ಮಾಡಿಬಿಡ್ತಾರೆ. ಇಂತಹ ವೇದಿಕೆ ಬಹಳ ಪ್ರಸ್ತುತವಾದ ವೇದಿಕೆ. ನನ್ನ ದೃಷ್ಟಿಕೋನದಲ್ಲಿ ಇಷ್ಟು ಚಿಂತನೆಯನ್ನು ಹರಿಬಿಟ್ಟಿದ್ದೇನೆ. ಇನ್ನು ಮುಂದುವರೆದು ನೀವು ಅದನ್ನು ತೆಗೆದುಕೊಂಡು ಹೋಗಬಹುದು ಅನ್ನತಕ್ಕಂಥದ್ದನ್ನು ಹೇಳುತ್ತಾ, ಕಲ್ಯಾಣ ಕ್ರಾಂತಿ ಸಾಮಾನ್ಯವಾದ ಕ್ರಾಂತಿ, ಅದು ಫ್ರೆಂಚ್ ಕ್ರಾಂತಿ ಅಲ್ಲ, ಅದು ಲೆನಿನ್ನ ಕ್ರಾಂತಿ ಅಲ್ಲ, ಅಥವಾ ಅಕ್ಬರ್ ದೀನ್ ಹಿಲಾಶಾಹಿ ಒಳಗಡೆ ಇರತಕ್ಕಂತಹ ಪಂಡಿತರ ಕ್ರಾಂತಿ ಅಲ್ಲ, ಅಕ್ಬರನ ಒಡ್ಡೋಲಗದಲ್ಲಿ ರಾಜ ಮಹಾರಾಜರನ್ನ ಹೊಗಳಿರ್ತಕ್ಕಂತಹ ಪ್ರಶಸ್ತಿ ಪತ್ರಗಳಿಗೆ ಬರೆದಿರ್ತಕ್ಕಂಥ ಕ್ರಾಂತಿ ಅಲ್ಲ. ಇದು ಈ ನೆಲದ ಕ್ರಾಂತಿ ಇದೆಯಲ್ಲ, ಕಲ್ಯಾಣದ ಕ್ರಾಂತಿ ನೆಲ ಇದೆಯಲ್ರಿ, ಈ ನೆಲ ಇದೆಯಲ್ಲ, ಇವತ್ತಲ್ಲ ನಾಳೆ ಈ ನೆಲಕ್ಕೆ, ಇವತ್ತಲ್ಲ ನಾಳೆ ಈ ನೆಲಕ್ಕೆ, ಈ ಜಗತ್ತಿನೊಳಗಡೆ ಇವತ್ತಲ್ಲ ನಾಳೆ, ನಮ್ಮ ಗುರುಗಳು ಹೇಳ್ತಿದ್ರು, ಲಿಂಗಾನಂದ ಸ್ವಾಮಿಗಳು, ಬಸವಕುಮಾರ ಪಾಟೀಲ್ರು ಅದನ್ನು ನೆನೆಸಿದ್ರು, ಇವತ್ತಲ್ಲ ನಾಳೆ ಎಲ್ಲ ಸಮುದಾಯದವರು ಈ ನೆಲಕ್ಕೆ ಬಂದು ನಮಸ್ಕಾರ ಮಾಡುವ ಕಾಲ ಇದೆ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ನೆಲಕ್ಕೆ ಬಹಳ ದೊಡ್ಡ ಬೆಲೆ ಇದೆ. ಇಲ್ಲಿ ಗುಡಿಗುಂಡಾರಕ್ಕಾಗಿ ಹೊಡೆದಾಡಿರುವ ನೆಲ ಅಲ್ಲ ಇದು, ಜಾತಿಗಾಗಿ ಬಡದಾಡಿರ್ತಕ್ಕಂಥ ನೆಲ ಅಲ್ಲ ಇದು. ಆನು ಬಿಜ್ಜಳನಿಗೆ ಅಂಜುವನೇ ಈ ಶಬ್ದದ ನೆಲ ಇದು. ಆನು ಆ ಬಿಜ್ಜಳನಿಗೆ ಅಂಜುವೆನೆ ಈ ಶಬ್ದದ ನೆಲ. ಶೆಟ್ಟಿ ಎಂಬೆನೆ ಶಿರಿಯಾಳನ, ಮಾದಾರನೆಂಬೆನೆ ಚೆನ್ನಯ್ಯನ, ಡೋಹಾರನೆಂಬೆನೆ ಕಕ್ಕಯ್ಯನ, ನಾನು ಹಾರುವೆನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ ಅಂತ ಹೇಳಿರ್ತಕ್ಕಂಥ ನೆಲ ಇದು. ಕ್ಯಾರೆಕ್ಟರ್ ಇಸ್ ಲಾಸ್, ಎವ್ರಿಥಿಂಗ್ ಇಸ್ ಲಾಸ್ ಅಂತ ಕ್ಯಾರೆಕ್ಟರ್ ಹೋದ್ರೆ ಎಲ್ಲವೂ ಹೋಗ್ತದೆ ಅಂತ ಹೇಳ್ತಕ್ಕಂಥ ಶಬ್ದದಿಂದ ಒಬ್ಬ ಮನುಷ್ಯನನ್ನ ಮಾನಸಿಕವಾಗಿ ಅಧಪತನ ಮಾಡಿರ್ತಕ್ಕಂಥ ಶಬ್ದದಲ್ಲಿ ಸೂಳೆ ಸಂಕವನ ಮನೆಯ ಬಾಗಿಲಿಗೆ ಹೋಗಿ ನಿನಗೆ ಬದುಕಲಿಕ್ಕೆ ಹಕ್ಕಿದೆ ಅಂತ ಹೇಳಿರ್ತಕ್ಕಂಥ ನೆಲ ಇದು. ಇದು ಸಾಮಾನ್ಯದ ನೆಲ ಏನಿದು? ಇದು ಸಾಮಾನ್ಯದ ನೆಲ ಏನ್ರಿ? 12,000 ಜನ ವೇಶ್ಯರನ್ನ ಶರಣರನ್ನ ಮಾಡಿದ ನೆಲ ಇದು. ಮೊಟ್ಟ ಮೊದಲನಿಗೆ ಪ್ರಜಾಪ್ರಭುತ್ವದ ಮಾನಸಿಕವಾಗಿ ಎಲ್ಲ ಆತ್ಮವನ್ನು ಸ್ಥೈರ್ಯ ಮಾಡಿರ್ತಕ್ಕಂಥ ನೆಲ ಇದು. ಉಸಿರಾಡ್ಲಿಕ್ಕೆ ಆಕ್ಸಿಜನ್ ಕೊಟ್ಟಂತ ನೆಲ ಇದು. ಈ ನೆಲ ಸಾಮಾನ್ಯವಾದ ನೆಲ ಅಲ್ಲ. ಇದರ ಬಗ್ಗೆ ಮಾತನಾಡ್ತಾ ಹೋದ್ರೆ ಮುಗಿಯಲಾರದ ಕಥೆ ಇದು. ಆದರೆ ನನಗೆ ಅಭಿಮಾನ ಇದೆ, ನನ್ನ ಬದುಕಿಗೆ ನನಗೆ ಅಭಿಮಾನ ಇದೆ. ಏನು ಬೇಕಾದರೂ ಯಾರು ಬೇಕಾದರೂ ನನ್ನನ್ನು ಬೈಲಿ, ನಾನು ಹೆದರೋದಿಲ್ಲ. ಯಾಕೆಂತ ಹೇಳಿದ್ರೆ ಯಾರಲ್ಲಿ ತಾತ್ವಿಕತೆಯ ನೈತಿಕತೆಯನ್ನು ಕಳೆದುಕೊಂಡಿರ್ತಾರೆ ಅವರು ತತ್ವದವರ ಮೇಲೆ ಗದಪ್ರಹಾರ ಯಾವಾಗಲೂ ನಡೆಸ್ತಾ ಇರ್ತಾರೆ ಅನ್ನತಕ್ಕಂಥದ್ದು ಸ್ವತಃಸಿದ್ಧ ಅನ್ನತಕ್ಕಂಥದ್ದನ್ನು ಯಾರು ಮರಿಬಾರದು. ಅದು ಎಂದೆಂದೂ ನಡೀತಾ ಇರ್ತದೆ. ಅದು ಬಸವಣ್ಣನವರನ್ನೇ ನಂಬಲಿಲ್ಲ, ಇನ್ನು ನಮ್ಮನ್ನೇನು ನಂಬುತ್ತಾರ? ಯಾಕೆ ನಂಬುತ್ತಾರೆ? ಏನು ಬಸವಣ್ಣ ತಪ್ಪು ಮಾಡಿದ್ರು ವಿಚಾರ ಮಾಡಿ. ಬಸವಣ್ಣ ಏನು ತಪ್ಪು ಮಾಡಿದ್ರು ವಿಚಾರ ಮಾಡಿ. ನೀವು ಭಕ್ತಿಯ ಬಗ್ಗೆ ಮಾತನಾಡಿದ್ರು ಸ್ವಾಮಿಗಳು. ಈ ಜಗತ್ತಿನೊಳಗಡೆ ಭಕ್ತಿ, ಮೂಢನಂಬಿಕೆ, ಅಂಧಶ್ರದ್ಧೆ, ಅಂಧಾನುಕರಣೆ, ಶೋಷಣೆ ಇದ್ದಂಥ ಸಂದರ್ಭದಲ್ಲಿ ಬಸವಣ್ಣ ಮನೆಯಿಂದ ತಂದಿರ್ತಕ್ಕಂಥ ಪ್ರಸಾದವನ್ನ ದೇವರಿಗೆ ಎಡೆ ಮಾಡು ಅಂತೇಳಿ ಅವಳ ತಾಯಿ ಕಳಿಸಿದ್ರೆ ನೊಂದ ಬೆನ್ನಿಗೆ, ಹೊಟ್ಟೆ ಬೆನ್ನಿಗೆ ತಗಲಿರ್ತಕ್ಕಂಥ ಮನುಷ್ಯನಿಗೆ ಎಡೆ ಮಾಡಿ ಭಕ್ತಿಯನ್ನು ತೋರಿಸಿರ್ತಕ್ಕಂಥ ಬಸವಣ್ಣ ಎಲ್ಲಿ ಜಗತ್ತಿನೊಳಗಡೆ? ಬಸವಣ್ಣ ಜಗತ್ತಿನೊಳಗಡೆ
ಎರಡೇ ಭಕ್ತಿ ಇತ್ತು, ಜ್ಞಾನಕಾಂಡ ಮತ್ತು ಕರ್ಮಕಾಂಡ. ಭಕ್ತಿ ಕಾಂಡದ ಮೂಲಿಗ ನಮ್ಮ ಬಸವಣ್ಣ. ಎರಡು ಕಾಂಡವನ ಮೀರಿ ಭಕ್ತಿ ಕಾಂಡದ ಮೂಲಿಗ ಬಂತು ಈ ಸಮಾಜದೊಳಗಡೆ. ಜ್ಞಾನಕಾಂಡ ಕರ್ಮಕಾಂಡ ಎರಡೇ ಇತ್ತು. ಈ ಜ್ಞಾನಕಾಂಡ ಮತ್ತು ಕರ್ಮಕಾಂಡವನ್ನು ಮೀರಿ ಭಕ್ತಿ ಕಾಂಡದ ಮೂಲಿಗ. ಅದಕ್ಕಾಗಿ ಇದು ಹೊಸ ಧರ್ಮ, ಇದು ಹೊಸ ತತ್ವ, ಇದು ಹೊಸ ಹರ್ಷ. ಇದು ಈ ತರದ ವಿಚಾರಗಳನ್ನ ನಾನು ಹೇಳೋದ್ರಿಂದ, ಸ್ವಲ್ಪ ಜೋರಾಗಿ ಹೇಳೋದ್ರಿಂದ ನನ್ನ ಮೇಲೆ ಗದಪ್ರಹಾರ ನಡೀತಿದೆ. ನಡೀಲಿ ಜಗತ್ತಿನ ನಡೀಲಿ. 1000 ವರ್ಷ ಆಯಿತು ಈ ನೆಲದಲ್ಲಿ ನಡೆದಿರ್ತಕ್ಕಂಥ ಮಾತುಗಳು ಇನ್ನೂ ಅವರಿಗೆ ಅರಗಿಸಿಕೊಳ್ಳಕ್ಕಾಗೋದಿಲ್ಲ ಅಂತಂದ್ರೆ ಅವರ ಮನಸ್ಥಿತಿ ಹೇಗಿರ್ಬೋದು ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಿ. ಜಗತ್ತಿನೊಳಗೆ 1000 ವರ್ಷ ಆಯ್ತು. ಭಕ್ತಿಯ ಬಗ್ಗೆ ಮಾತನಾಡಿದ್ರು, ಲಿಂಗದ ಬಗ್ಗೆ ಮಾತನಾಡಿದ್ರು ಮಹಾಂತೇಶ್ ಕುಂಬಾರ್ ಅವರು. ನಿನ್ನೆ ಒಬ್ರು ಮಾತನಾಡುವಾಗ ಹೇಳಿದ್ದಾರೆ, ಅರಗು ತಿಂದುವ ಅರಗು ತಿಂದು ಮುರುಟಿಯುವ ದೈವವ. ನೀವು ಹೇಳ್ತೀರಿ ಆ ದೇವ್ರು ಹೋಯ್ತು ಈ ದೇವ್ರು ಹೋಯ್ತು ಅಂತಾರೆ, ನಿಮ್ಮ ಲಿಂಗನ ಬೆಂಕಿಗಿಟ್ರೆ ಕರಗ್ತದಲ್ಲ ಅಂತ ಕೇಳಾರ. ನಾನಂದೆ, ನಮಗೆ ಲಿಂಗ ದೇವರಾಗಿ ಬಸವಣ್ಣನವರು ಸಾಧನೆಯ ಮುಖಾಂತರ ಕೊಟ್ಟಿರ್ತಕ್ಕಂಥ ಒಂದು ಯೋಗದ ಅರಿವಿನ ಕುರು ಅನ್ನತಕ್ಕಂಥ ಅರಿವಿನ ಪ್ರಜ್ಞೆಯೂ ಇಲ್ಲರಾರದವರಿದ್ದಾರೆ ಈ ಸಮಾಜದೊಳಗೆ. ಎಲ್ಲದಕ್ಕೂ ಉತ್ತರ ಕೊಡಕ್ಕೆ ಬರ್ತದೆ, ಆದರೆ ಅವರಿಗೆ ಉತ್ತರ ಕೊಡ್ಲಿಕ್ಕಾಗಿ ನಾವು ಸನ್ಯಾಸಿ ಆಗಿಲ್ಲ, ಸಮಯ ಕಳೆದಿಲ್ಲ. ನಾವು ಬಸವಣ್ಣನವರ ತತ್ವ ಹೇಳುವುದಕ್ಕಾಗಿ ಮಾತ್ರ ಸಮಯವನ್ನು ಕಳೆಯುತ್ತೇವೆ. ಹಾಗಾಗಿ ಈ ವೇದಿಕೆ ಮೇಲೆ ಎಷ್ಟೊತ್ತು ಮಾತನಾಡ್ತಾ ಇದ್ರು ಅದು ಮುಗಿಲಾರದ ಕತೆ. ನನ್ನ ಮೇಲೆ ನಿಮಗೆ ಪ್ರೀತಿ ಇದೆ, ವಿಶ್ವಾಸ ಇದೆ. ಆ ನಂಬಿಕೆನ ನಾನು ಎಂದೆಂದು ತತ್ವದ ಮುಖಾಂತರ ಇಟ್ಕೋತೀನಿ ಹೊರತು ಬೆಳಗ್ಗೆ ಎದ್ದು ಹೌ ಆರ್ ಯು, ಗುಡ್ ಮಾರ್ನಿಂಗ್, ಚೆನ್ನಾಗಿದ್ದೀರಾ ಇದು ಇಲ್ಲ ನನ್ನ ಹತ್ರ. ಚೆನ್ನಾಗಿದ್ರೆ ಇರ್ತೀನಿ, ಇಲ್ಲ ಅಂದ್ರೆ ಪೇಪರ್ಗೆ ಬರ್ತದ. ಇದೇನು ದೊಡ್ಡ ಮಾತು ಸುದ್ದಿ. ಚೆನ್ನಾಗಿದ್ರೆ ಇರ್ತೀನಿ, ಇಲ್ಲ ಅಂದ್ರೆ ಪೇಪರ್ ಬರ್ತದ, ಶ್ರದ್ಧಾಂಜಲಿ ಇರ್ತದ. ಈ ಜಗತ್ತಿನ ಒಳಗಡೆ ನಾವು ಯಾವುದಕ್ಕೂ ಎದರದಿರು ಮನವೇ ಬೆದರದಿರು ಮನವೇ ನಿಜವನ್ನು ಅರಿತು ನಿಶ್ಚಿಂತನಾಗಿರು ಮನವೇ. ನಾವು ನಿಶ್ಚಿಂತರಾಗಿದ್ದೇವೆ. ನಮಗೆ ಹೆಂಡ್ರಿಲ್ಲ, ಮಕ್ಕಳಿಲ್ಲ, ನಾವು ಯಾವ ರಾಜಕಾರಣಿ ಜೊತೆಯಲ್ಲಿ ಬಂಡವಾಳ ಹಾಕಿಲ್ಲ, ಶೇರ್ ಮಾರ್ಕೆಟ್ನಲ್ಲಿ ದುಡ್ಡಿಲ್ಲ, ಶೇರ್ ಮಾರ್ಕೆಟ್ನಲ್ಲಿ ದುಡ್ಡಿಲ್ಲ, ಬ್ಯಾಲೆನ್ಸ್ ಇಲ್ಲ. ನಮ್ಮ ಹತ್ರ ಇರೋದು ಒಂದೇ ಒಂದು ಬ್ಯಾಲೆನ್ಸ್, ಬಸವಣ್ಣನವರ ವಚನಗಳೇ ನಮಗೆ ಬ್ಯಾಲೆನ್ಸ್ ಅನ್ನತಕ್ಕಂಥ ಮಾತನ್ನು ಇಷ್ಟಪಡ್ತೇನೆ. ಓನ್ಲಿ ಬ್ಯಾಲೆನ್ಸ್, ಅದೊಂದೇ ಉಳಿದಿರೋದು ನಮ್ಮ ಹತ್ರ, ಅದೊಂದೇ ಹೇಳೋದು. ನೀವುಗಳು ರಾಜಕಾರಣಿಗಳನ್ನು ಇಟ್ಕೊಂಡು ಧರ್ಮ ಕಟ್ಟಕ್ಕೆ ಹೋದ್ರೆ ನಡೆಯೋದಿಲ್ಲ. ಅವ್ರು ಬಿಟ್ಟು ಇವ್ರು ಬಿಟ್ಟು ಅವ್ರು ಬಿಟ್ಟು ಇವ್ರು ಯಾರು ಅಂತ ಕೇಳಿದ್ರೆ, ಅವ್ರು ಬಿಟ್ಟು ಇವ್ರು ಬಿಟ್ಟು ಅವ್ರು ಬಿಟ್ಟು ಇವ್ರು ಯಾರು ಅಂತ ಕೇಳಿದ್ರೆ, ಅವ್ರು ಬಿಟ್ಟು ಇವ್ರು ಬಿಟ್ಟು ಇವರೇ ಕಳ್ರು ಅಂತ ಹೇಳ್ಬೇಕಾಗ್ತದೆ. ಈಗ ನಡೀತಾನೇ ಇರ್ತದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ತಾಯಿಯವ್ರನ್ನ ನೋಡಿ ಸಂತೋಷ ಆಯಿತು, ಬಸವಕುಮಾರ್ ಪಾಟೀಲ್ ನೋಡಿ ಸಂತೋಷ ಆಯಿತು, ಎಲ್ಲರನ್ನ ನೋಡಿ ಸಂತೋಷ ಆಯಿತು. ನಮ್ಮ ಬಸವಪ್ರಭು ಸ್ವಾಮಿಗಳು ಭಾಳ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಸಿದ್ದರಾಮ ಸ್ವಾಮಿಗಳು ಬಹಳ ಒಳ್ಳೆಯ ಕೆಲಸಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಮಾಡ್ಕೋತ ಹೋಗೋದು. ನಮ್ಮ ಯಾರು ಕಾರ್ಯಕ್ರಮ ನಿರ್ವಹಣೆ ಮಾಡೋರು, ನಮ್ಮ ಚಂದ್ರಮೌಳಿ ಆ ಕಾರ್ಯಕ್ರಮ ಮಾಡುವಾಗ ಇವರು ಲಿಂಗಾನಂದ ಸ್ವಾಮಿಗಳು ಮಾತೇಮ ದೇವರು ಶಿಷ್ಯರಾಗಿದ್ರು. ಅನುಮಾನ ಏನ? ಅನುಮಾನ ಏನ? ಹಾ, ಪ್ರೌಢ ಹೆಮ್ಮೆ. ಅವ್ರ ಶಿಷ್ಯರು ಅಂದ್ರೆ ನಾವು ಮರ್ತೀವೇನ? ಹೆಮ್ಮೆ ಗುರುಗಳೇ. ಹೆಮ್ಮೆ ಇಲ್ಲ, ನಮಗೆ ಹೆಮ್ಮೆಪ್ಪ. ನಿಮಗಿರ್ಬೋದು ಮನಸ್ಸು. ಆಯ್ತು, ನಮಗೆ ಲಿಂಗಾನಂದ ಸ್ವಾಮಿಗಳು ಮಾತೇಮಾದೇವರು ಯಾರು ಶಿಷ್ಯರಾಗಬೇಕು ಅಂತ ಹೇಳ್ಕೊಟ್ಟಾರ ಅಂದ್ರೆ ಬಸವಣ್ಣನವರ ಶಿಷ್ಯರಾಗಬೇಕು ಅಂತ ಹೇಳ್ಕೊಟ್ಟಾರ. ಹಿಂಗ ಅಂದ ಕೂಡಲೇ ಇಲ್ಲಿ ಕುಂತವ್ರೆಲ್ಲರೂ ನೋಡಿ ಇಷ್ಟೊತ್ತು ಮಾತಾಡ್ದ ಬಿಟ್ಟ ಗುರುನ ಅಂತಾರೆ. ವೀಕ್ ಮೆಂಟಾಲಿಟಿ ಥಿಂಕಿಂಗ್ಸ್, ವೀಕ್ ಮೆಂಟಾಲಿಟೀಸ್ ಥಿಂಕಿಂಗು, ಇವುಗಳಿಂದ ದೂರ ಸರಿಬೇಕು. ನಮಗೆ ಗುರು ಬಸವಣ್ಣ, ನಮ್ಮ ಲಿಂಗನೇ ನಮಗೆ ದೇವರು. ಈ ರೀತಿ ವ್ಯವಸ್ಥೆ ಮೇಲೆ ಹೋಗಬೇಕು. ನಮ್ಮ ಹುಲಸೂರು ಹುಲಿ ಸ್ವಾಮಿಗಳು ಬಂದರು, ಜೋರಾಗಿ ಚಪ್ಪಾಳೆ ತೊಟ್ಟದು. ಅವರಿಗೆ ಧನ್ಯವಾದಗಳನ್ನು ಅರ್ಸ್ತಾ ತಮ್ಮೆಲ್ಲರಿಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಟೈಮ್ ಭಾಳ ಕಡಿಮೆ ಇದೆ, ನನಗೆ ಟೈಮ್ ಭಾಳ ಕಡಿಮೆ ಇರೋದ್ರಿಂದ ನಿಮಗೆಲ್ಲ ಹಸಿವಿದೆ, ಊಟ ಮಾಡಬೇಕು, 2 ಗಂಟೆಯಿಂದ ಪುನಃ ಸಭೆ ನಡಿಬೇಕು. ಹಾಗಾಗಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ವಂದಿಸಿ ಏನ
ಇನ್ನು 5 ನಿಮಿಷ ಮಾತಾಡ್ರಿ. ಬ್ಯಾಲೆನ್ಸ್ ಬರೀ ಚೆಕ್ ಒಳಗಿದ್ರೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗಕ್ಕೆ ರೊಕ್ಕ ಬೇಕಲ್ಲ ನನಗೆ. ಮಾತಾಡು ಸ್ವಾಮಿ, ಹೋದ್ರು ಹೋಗುವಂತಾವು, ಮಾತಾಡು, ಹೋಗ ಕಡೆ ಅಷ್ಟೇ ಇರ್ತದದು. ಮತ್ತು ನಾನು ಮನುಷ್ಯ, ಐ ಎಮ್ ಎ ಹ್ಯೂಮನ್ ಬಿ, ಮಾತಾಡ್ತೀನಿ, ಐ ಎಮ್ ಎ ಹ್ಯೂಮನ್ ಬಿ. ನನಗೂ ನಿಸರ್ಗದಲ್ಲಿರುವ ಏನಾದ್ರು ದಟ್ ಅಂತ ಹಾರ್ಟ್ ಅಟ್ಯಾಕ್ ಆದ್ರೆ ಏನು ಮಾಡ್ಬೇಕು? ಆಂಬುಲೆನ್ಸೇ 108. ಅದಕ್ಕೆ 108 ನಂಬರ್ ಎದಕ್ಕೆ ಇಟ್ಟಾರ ಗೊತ್ತೇ ನಿಮಗೆ? ಗೊತ್ತಿಲ್ಲ. ಸಹಜವಾಗಿ ಹಳ್ಳಿಯೊಳಗೆ ಮಾತಾಡ್ತೀರ, ಇವನಿಗೆ 108 ರೋಗ ಇದೆ ಅಂತ, ಅದಕ್ಕೆ 108 ಅಂತ ಇಟ್ಟಾರ. ಅದು ಭಾಳ ಮಜಾ ಇರ್ತದ. ಅದಕ್ಕಾಗಿ ನೀವು ಮಾತಾಡಿ ಅಂತ ಹೇಳಿದ ಸತ್ಯ. ಮಾತಾಡ್ತೀನಿ, ಸಂಜೆನೂ ಮಾತನಾಡೋನಿದ್ದೇನೆ. ಸಂಜೆ ಎಲ್ಲರೂ ಆರತಿಗೆ ಬನ್ನಿ, ಊಟ ಮಾಡಿ ಮಲ್ಕೊಳ್ಬೇಡ್ರಿ. ಬರೀ 770 ಜನ ಇರಬೇಕಾಗಿಲ್ಲ, ನಾವೆಲ್ಲರೂ ಅಲ್ಲಿ ಸೇರೋಣ, ಒಂದಿಷ್ಟು ಆರತಿ ಮಾಡೋಣ. ಆರತಿ ಅಂದ ಕೂಡಲೇ ಅವರು ವೈದಿಕರಾದರು ಅಂತ. ವೈದಿಕರಲ್ಲ, ನಾವು ಭಾರತೀಯ ಮೂಲ ಸಂಸ್ಕೃತಿಯವರು. ದೀಪ ಹಚ್ಚುವುದು ಭಾರತೀಯ ಮೂಲ ಸಂಸ್ಕೃತಿಯ ಪರಂಪರೆ. ಅದು ವೈದಿಕರದಲ್ಲ. ಅದು ದೀಪ ಹಚ್ಚಿದ ಕೂಡಲೇ ವೈದಿಕ ಅಂತೆ. ಏನು ವೈದಿಕ? ಕಣ್ಣು ಕಾಣಕ್ಕೆ ಬೆಳಕು ಹಚ್ಕೊಂಡಿವೋ ಅಟ್ಟೆ, ಅದು ತೀರ್ಮಾನ ಅಟ್ಟದು. ದೀಪ ಹಚ್ಚಿದ್ರೆ ವೈದಿಕ, ಅದೇನು ವೈದಿಕ? ಶರಣಾರ್ಥಿ ಅನ್ನೋದು ನಮ್ಮ ಪದ್ಧತಿ. ಎಲ್ಲಿದ್ದೀರಿ ನೀವು? ಶರಣಾರ್ಥಿ ಅನ್ನೋದು ನಿಮ್ಮ ನಮಸ್ಕಾರ ಮಾಡೋದು ವೈದಿಕರದು. ಇದು ಎಲ್ಲಿದ್ದೀರಿ ನೀವು? ಪ್ರತಿಯೊಂದಕ್ಕೂ ಟ್ಯಾಕೆ ಹಾಕ್ತಾರೆ, ಪ್ರತಿಯೊಂದಕ್ಕೂ ಇಲ್ದಿರೋದನ್ನೇ ಹೇಳ್ಕೊತ ಹೋಗ್ತಾರೆ. ಏನು ಎದುರೋದು ಬೇಕಾಗಿಲ್ಲ. ನಮ್ಮಂಥ 1000 ಜನ ಸತ್ರು ಸೂರ್ಯ ಚಂದ್ರ ಇರೋವರೆಗೂ ಬಸವಣ್ಣನವರ ತತ್ವ ಇರ್ತದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಬದುಕೋಣ ಅನ್ನತಕ್ಕಂಥ ಮಾತು ಹೇಳ್ತಾ, ನವೆಂಬರ್ 1ರಿಂದ ಡಿಸೆಂಬರ್ 1ನೇ ತಾರೀಕಿವರೆಗೆ 2ನೇ ತಾರೀಕಿವರೆಗೆ ಹುಲಸೂರಿನಲ್ಲಿ ಪ್ರವಚನ ಮಾಡ್ತೇನೆ. ನೀವೆಲ್ಲರೂ ಅಲ್ಲಿಗೆ ಬರಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಇದೇ ಮಾರ್ಚ್ 20ರಿಂದ ಮುಂದಿನ 20ನೇ ತಾರೀಕಿವರೆಗೆ ಬೀದರ್ನಲ್ಲಿ ಪ್ರವಚನ 1 ತಿಂಗಳು ಮಾಡ್ತೇನೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತಾ, ಅವ್ರು ಎಲ್ಲೆಲ್ಲಿ ಬರ್ತಾನೆ ಪ್ರವಚನ ಮಾಡಕ್ಕೆ, ಅವನು ಪೊಲೀಸ್ ಸ್ಟೇಷನ್ ತೊಗೊಂಡೋಗ್ರಿ ಕಲ್ಲು ಹೊಡೀರಿ ಅಂತಾರೆ ನೆನ್ನೆ ಒಬ್ಬ ಸ್ವಾಮಿ. ಅಯ್ಯೋಯ್ಯೋ, ಕಲ್ಲು ದೇವರು ಹೊಡಿಬೇಡ, ಕಲ್ಲು ನಿನಗೆ ದೇವರು ಹೊಡಿಬೇಡ, ನಿನಗೆ ಕಲ್ಲು ಏನು ಮತ್ತು ಕಲ್ಲು ಹೊಡೀರಿ ಅಂತೀರಂದ್ರೆ ಎಷ್ಟು ವೈದಿಕತೆಯ ವಿರೋಧ ಶಬ್ದಗಳು. ನನಗೆ ನಗು ಬರ್ತಾ ಇರ್ತದೆ ಇವನ್ನೆಲ್ಲ ಕೇಳಿದ್ರೆ ಅನ್ನತಕ್ಕಂಥ ಮಾತನ್ನು ಹೇಳಿ, ಕಲ್ಯಾಣದ ಕ್ರಾಂತಿ ಒಂದು 4 ಮಾತು ಹೇಳಿ ಮುಗಿಸ್ತೇನೆ. ಕಲ್ಯಾಣದಲ್ಲಿ ಬಸವಣ್ಣನವರನ್ನ ಗಡಿಪಾರು ಮಾಡುವ ಸಂದರ್ಭ, ಬಿಜ್ಜಳ ಕಲ್ಯಾಣವನ್ನ ಬಿಟ್ಟು ಹೋಗಬೇಕನ್ನತಕ್ಕಂಥ ಸಂದೇಶವನ್ನ ಕೊಂಡಿಮಂಚಣ್ಣನ ಕೈಲಿ ಕೊಟ್ಬಿಡ್ತಾರೆ. ಈ ಶರಣಾರ್ಥಿ ಮತ್ತು ಮದುವೆ ಆಗಿದಂತಹ ಸಂದರ್ಭಕ್ಕಾಗಿ ಆದಂಥ ಘಟನೆ ಅದು. 12 ಗಂಟೆಗೆ ಬಸವಣ್ಣನವರು ರಾತ್ರಿ ಕುದುರೆ ಮೇಲೆ ಕುಳಿತುಕೊಂಡಿದ್ದಾರೆ. ಒಬ್ಬರೇ ಹೋಗಬೇಕಲ್ಲ, ಏನು ಮಾಡಬೇಕು? ಬಿತ್ತಿತ್ತು, ಬೆಳೆಯಿತ್ತು, ಕತ್ತರಿ ಹಾಳಾಯಿತು. ಒಬ್ಬನೇ. ಎಷ್ಟು ಸಂಕಟ ಆಗಿರ್ಬೋದು ವಿಚಾರ ಮಾಡ್ರಿ. ಬಸವಣ್ಣ ಕುಳಿತುಕೊಂಡಿದ್ರು ಕುದುರೆ ಮೇಲೆ. ಹೋಗುವಂತ ಸಂದರ್ಭ ರಾತ್ರಿ 12 ಗಂಟೆಗೆ ಮಡಿವಾಳ ಮಾಚಿದೇವರು ಓಡಿ ಬರ್ತಾರೆ. ಅಪ್ಪ, ಇದು ಬಳೆ ತೊಟ್ಟ ಕೈಗಳಲ್ಲ, ರುದ್ರಾಕ್ಷಿ ತೊಟ್ಟ ಕೈಗಳು. ಒಂದು ಮಾತನ್ನು ಹೇಳುವಂತಾರೆ. ಬಸವಣ್ಣ ಹೇಳ್ತಾನೆ, ನನ್ನದು ರಕ್ತ ಕ್ರಾಂತಿ ಅಲ್ಲ, ಮನುಷ್ಯನ ಒಳಗಡೆ ಇರ್ತಕ್ಕಂತಹ ಅರಿವಿನ ಉತ್ಕ್ರಾಂತಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಅರಿವಿನ ಉತ್ಕ್ರಾಂತಿ ಅಂತ ಹೇಳ್ತಾರೆ ಬಸವಣ್ಣ. ಚೆನ್ನಬಸವಣ್ಣವ್ರು ಬಂದು ಕೇಳ್ತಾರೆ, ಅಪ್ಪ ನೀನು ಕಲ್ಯಾಣವನ್ನು ಬಿಟ್ಟು ಹೋಗ್ತಾ ಇದೆಯಾ, ಏನು ಹೇಳು? ವಿಚಾರ ಮಾಡ್ರಿ, ನಿಮಗೆ ಒಂದು ಸಲ ಕಲ್ಪನೆಗೆ ತೆಗೆದುಕೊಳ್ರಿ ಈ ಜಾಗವನ್ನ. 12ನೇ ಶತಮಾನದ ಕಲ್ಪನೆಗೆ ತೆಗೆದುಕೊಳ್ಳಿ. ಎಂತಹ ಕಲ್ಯಾಣ ಇತ್ತು, ಎಂತಹ ಕಲ್ಯಾಣದ ಪಟ್ಟಣದಲ್ಲಿ ಸೇರಿದ್ರು ಈ ವೈದಿಕರು. ಅವತ್ತು ಏನು ನಾಶ ಮಾಡಿದ್ರು ಇದನ್ನ. ಬಸವಣ್ಣ ಒಬ್ಬರೇ ಕುದುರೆ ಮೇಲೆ ಕುಳಿತಿದ್ರು. ಏನು ಮಾಡಬೇಕು? ಚೆನ್ನವೀರ ಕಣಿವೆ ಬರೀತಾರೆ, ಏನು ನೋವು ಹೇಳಲಿಲ್ಲ, ಕೇಳಲಿಲ್ಲ ಮಡದಿಗೆ, ಹಾಗೆ ಹೊರಟು ಹೋದರಣ್ಣ ಕಲ್ಯಾಣದ ಉದಡಿಗೆ, ಕಲ್ಯಾಣದ ಉದಡಿಗೆ. ಕೂಡಲದಲ್ಲಿ ನೀರು ಹರಿದು ತಿಳಿಗೊಂಡಿತು ಬನ್ನಿರಿ, ನೀಲಾಂಬಿಕೆ ನೆನಪಾದಳು. ಛೆ, ಏನ್ರಿ
ಏನ್ ತಪ್ಪು ಮಾಡಿದ್ರು ನಮ್ಮಪ್ಪ ಬಸವಣ್ಣ? ಏನು ತಪ್ಪು ಮಾಡಿದ್ರಿ? ಈ ದೇಶವನ್ನ ಚಾತುರ್ವರ್ಣದ ವ್ಯವಸ್ಥೆಯಲ್ಲಿ ಹಾಳು ಮಾಡಿ ಇವತ್ತಲ್ಲ ನಾಳೆ ಬೇರೆ ಧರ್ಮದವರು ಬಂದು ಈ ದೇಶದಲ್ಲಿ ಇರ್ತಕ್ಕಂಥ ಕೆಳವರ್ಗದವರನ್ನ ಮತಾಂತರ ಮಾಡಿಬಿಟ್ರೆ ಅಂತ ವಿಚಾರ ಮಾಡಿ ಅವತ್ತೇ ಹೊಸ ಧರ್ಮವನ್ನು ಸ್ಥಾಪನೆ ಮಾಡಿ ಎಲ್ಲ ವರ್ಗದವರನ್ನ ಲಿಂಗ ಕಟ್ಟಿ ಅಂಗದ ಮೇಲೆ ಲಿಂಗ ಇದ್ದವರನ್ನೆಲ್ಲರನ್ನು ಸಂಗಮನಾಥನೆಂಬೆ ಅನ್ನತಕ್ಕಂಥ ರಾಷ್ಟ್ರಪ್ರಜ್ಞೆಯ ಲಿಂಗಾಯತ ಧರ್ಮ. ಏನ್ ಮಾಡಿದ್ರು ಇವರೆಲ್ಲರೂ? ಏನು ಮಾಡಿದ್ರು ಸ್ವಾಮಿ? ಓಡಿಸಿದ್ರು, ಸುಟ್ರು, ಆನೆ ಕಾಲಲ್ಲಿ ಕಟ್ಟಿ ಎಳೆದ್ರು ಸ್ವಾಮಿ ಕಲ್ಯಾಣಮ್ಮನನ್ನ ಹರಳೆಯನನ್ನ. ನಿಂತು ಕೇಳಿದ್ರು ಬಿಜ್ಜಳನ ಸೈನ್ಯದವರು ಕಲ್ಯಾಣಮ್ಮನಿಗೆ, ಒಪ್ಪಿಕೋ ಒಪ್ಪಿಕೋ ಅಂದ್ರು. ಜಗತ್ತಿನಲ್ಲಿ ಒಪ್ಪಿಕೋ ಅಂತ ಹೇಳಿದ್ರೆ ಒಂದು ಹೆಣ್ಣು ಮಗಳನ್ನ ಸ್ವಾಮಿ, ಒಬ್ಬ ದಲಿತ ಹೆಣ್ಣು ಮಗಳನ್ನ, ದಲಿತ ಹರಳೆಯನನ್ನ ಈ ವೈದಿಕರು ಆನೆ ಕಾಲಲ್ಲಿ ಕಟ್ಟಿ ನೆಲದಲ್ಲಿ ರಕ್ತ ಸುರಿಸಿದ್ರು. ಇವತ್ತು ಗುಡಿ ಸಂಸ್ಕೃತಿಯ ಬಗ್ಗೆ ಮಾತನಾಡ್ತೀರಿ, ಮನುಷ್ಯ ಸಂಸ್ಕೃತಿಯನ್ನು ಬಿಟ್ಟು. ನಿಜಗುಣಾನಂದ ಸ್ವಾಮೀಜಿಯನ್ನು ಯಾರು ಕೆಣಕಬಾರದ್ರಿ, ಎಂದು ಕೆಣಕಬಾರದ್ರಿ ಸ್ವಾಮಿಗಳೇ. ಎಂತ ಅನ್ಯಾಯ ಸ್ವಾಮಿ ಇದು. ಎಲ್ಲಾದರೂ ನೋಡಿದಿರಾ ನೀವು? ಯೇಸುವಿನ ಜೊತೆಲಿ ಇದ್ದವರು 3 ಜನ ಶಿಷ್ಯರು, 11 ಜನ ಶಿಷ್ಯರಲ್ಲಿ ಎಲ್ಲರೂ ಹೋಗಿಬಿಟ್ರು. ತನ್ನ ಶಿಲ್ಬೆನ ಒತ್ತ ಯೇಸು ನಮ್ಮಪ್ಪ ಕಲ್ಯಾಣವನ್ನ ಬಿಡುವಾಗ 770 ಜನ ಮರಗಣಗಳು, ಲಕ್ಷದ ಮೇಲೆ 96,000 ಫಾಲೋವರ್ಸ್ಗಳು, ಹರಳಯ್ಯ ಕಲ್ಯಾಣಮ್ಮ ಮಧುವರಸ ಪ್ರಾಣವನ್ನು ಕೊಟ್ಟರು. ಅಳಿಯ ಬಿಜ್ಜಳನ ಸೈನ್ಯದಲ್ಲಿ ಯುದ್ಧವನ್ನ ಮಾಡಿದ್ರು. ಕಾದ್ರವಳಿಯಲ್ಲಿ ಕಾದ್ರವಳಿಯಲ್ಲಿ ಚೆನ್ನಬಸವಣ್ಣನವರಿಗೆ ಪೆಟ್ಟು ಬಂತು. ಅಕ್ಕನಾಗಮ ಅಲ್ಲಿಂದ ಇಲ್ಲಿವರೆಗೆ ವಚನ ಸಾಹಿತ್ಯವನ್ನು ತಲೆಯಲ್ಲಿ ಕಟ್ಟಿಕೊಂಡು ಬದುಕಿ ಜನ ಬದುಕಲಿ ಜಗ ಬದುಕಲಿ ಅಂತ ಕೊಟ್ಟಿರ್ತಕ್ಕಂಥ ವಚನ ಧರ್ಮವನ್ನ, ಶರಣ ಧರ್ಮವನ್ನ, ಲಿಂಗಾಯತ ಧರ್ಮವನ್ನ ನಾವು ಪ್ರಚಾರ ಮಾಡುವವರನ್ನ ದೇಶ ದ್ರೋಹಿಗಳು ಅಂತ ಹೇಳುವಂತ ಈ ಜನಾಂಗಕ್ಕೆ ನೀವೇ ಉತ್ತರ ಕೊಡಬೇಕು. ನೀವೇ ಉತ್ತರ ಕೊಡಬೇಕು. ಇಲ್ಲ ಅಂದ್ರೆ ಇವರು ಇವತ್ತಿಗೂ ಆಳ್ತಾ ಇದ್ದಾರೆ ನಮ್ಮನ್ನು. ನನ್ನ ರೋಷದಿಂದ ಮಾತನಾಡ್ತಿಲ್ಲ, ನೊಂದು ಮಾತನಾಡ್ತಾ ಇದ್ದೆ, ನೊಂದು ಮಾತನಾಡಿದ್ದೇನೆ. ಕೇಳಿದಾರೆ ಇವತ್ತು ಯಾರೋ ಒಬ್ಬರು ಪತ್ರಿಕೆಗಳು, ನಿಜಗುಣಾನಂದ ಸ್ವಾಮೀಜಿ ದಲಿತರ ಬಗ್ಗೆ ಮಾತನಾಡ್ತಾರೆ, ಮುಸ್ಲಿಮರ ಬಗ್ಗೆ ಮಾತನಾಡ್ತಾರೆ. ನಿಜವಾಗಿ ಬ್ರಾಹ್ಮಣನ ಹುಟ್ಟಿದನೋ ಯಾರು ಹುಟ್ಟ್ಯಾರ ಅಂತ ಕೇಳಾರೊಬ್ರು. ಅದಕ್ಕೆ ನಾಳೆ ಯಾರು ಹುಟ್ಟಿದನಂತ ಗೊತ್ತಿಲ್ಲ, ಮನುಷ್ಯರಿಗೆ ಹುಟ್ಟಿದ್ದೇನೆ ನಾನು ಈ ಜಗತ್ತಿನಲ್ಲಿ, ಮನುಷ್ಯರಿಗೆ ಹುಟ್ಟಿದಂಥವನು, ಮನುಷ್ಯರಿಗೆ ಹುಟ್ಟಿದವನು. ಶಬ್ದಗಳು ನಾಲಿಗೆಯಲ್ಲಿ ಹಿಡ್ತಾ ಇರಲಿ. ಲಿಂಗಾಯತ ಧರ್ಮ ನಿಮ್ಮ ಸೊತ್ತಲ್ಲ, ಅದು ದಲಿತರ ಸೊತ್ತು, ನೊಂದವರ ಸೊತ್ತು, ದೀನರ ಸೊತ್ತು. ಅರಿವಿನ ಪ್ರಜ್ಞೆ ಬಂತು ಅಂತ ಹೇಳಿದ್ರೆ ಬ್ರಾಹ್ಮಣನಿಂದ ಹಿಡಿದು ದಲಿತರವರೆಗೆ ಸೊತ್ತು ಅದು. ಈ ಧರ್ಮವನ್ನು ನಾಶ ಮಾಡಬೇಡ್ರಿ. ಈ ಧರ್ಮ ಪ್ರಚಾರಕರ ಮೇಲೆ ನೀವು ಕಣ್ಣಿಡಬೇಡ್ರಿ. ಈ ವೇದಿಕೆಯಿಂದ ಉತ್ತರ ಕೊಡ್ತಾ ಇಲ್ಲ, ಕಳಕಳಿಯಿಂದ ನಿಮ್ಮನ್ನು ವಿನಂತಿಸಿಕೊಳ್ತೇವೆ. ನಮ್ಮನ್ನು ಉಳಿಸುವುದಕ್ಕಿಂತ ಬಸವ ತತ್ವವನ್ನು ಉಳಿಸ್ರಿ. ಪುನಃ ವೈದಿಕರ ಅಟ್ಟಹಾಸವನ್ನು ಮೆರೆಸುವಂತ ಅವರ ಜೊತೆಯಲ್ಲಿ ಹೋಗಬೇಡ್ರಿ. ಬಸವಣ್ಣ ಹೊಸ ಧರ್ಮವನ್ನು ಸ್ಥಾಪನೆ ಮಾಡಿದರೆ ಈ ಧರ್ಮ ಉಳಿಬೇಕು ಅಂತಂದ್ರೆ ಕಲ್ಯಾಣಮ್ಮ ಶೀಲವಂತರವರು ಉಳಿಬೇಕು. ನಾವೆಲ್ಲರೂ ಈ ದಾರಿಯಲ್ಲಿ ಸಾಗೋಣ ಅನ್ನತಕ್ಕಂಥ ಮಾತನ್ನು ಹೇಳಿ ಎಲ್ಲರೂ ಚಪ್ಪಲಿ ಹಾಕೊಂಡ್ರಿ. ಚಪ್ಪಲಿನೇ ಚೆನ್ನಾಗಿ, ಅದು ಅವಮಾನದ ಪ್ರಶ್ನೆಯಲ್ಲ, ಅದು ಹರಳಯ್ಯ ಕಲ್ಯಾಣನಮ್ಮರು ತಲೆಯ ಮೇಲೆ ಇಟ್ಟು ಮೆರೆಸಿರ್ತಕ್ಕಂಥ ಸಾಧನದ ವಸ್ತು ಅನ್ನತಕ್ಕಂಥದ್ದನ್ನು ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.